ಪ್ರಕೃತಿಯ ಕೊಡುಗೆ ಆಯುರ್ವೇದ ಗಿಡಮೂಲಿಕೆಗಳ ಶಕ್ತಿ, ಅತ್ಯಾಧುನಿಕ ತಂತ್ರಜ್ಞಾನ, ಪಾರಂಪರಿಕ ವೈದ್ಯರು ಹಾಗೂ ವಿಜ್ಞಾನಿಗಳ ಸಂಯೋಜನೆಯಿಂದ ತಯಾರಾದ ಅಮೃತ್ನೋನಿ ಆರ್ಥೋ ಪ್ಲಸ್ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವಿಗೆ ಹೆಚ್ಚು ಪರಿಣಾಮಕಾರಿ ದಿವ್ಯೌಷಧವಾಗಿದೆ. ಇಂದು ಲಕ್ಷಾಂತರ ಜನರು ಆರ್ಥೋ ಪ್ಲಸ್ ಬಳಸಿ ನೋವು ರಹಿತ ಜೀವನವನ್ನು ನಡೆಸುತ್ತಿದ್ದಾರೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಾಗಿದೆ. ಅದು ಕೂಡ ಭೀಕರವಾದಂತಹ ಹತ್ಯೆ. ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋವನ್ನು ಕೂಡ ಈಗಾಗಲೇ ರಿಲೀಸ್ ಮಾಡಲಾಗಿದೆ. ಇನ್ನೊಂದು ಕಡೆಯಿಂದ ಖಮೇನಿಯ ಉತ್ತರಾಧಿಕಾರಿಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಇರಾನ್ನ IRGC ಎನ್ನುವಂತಹ ಸೇನಾಪಡೆ ಏನಿತ್ತು ಅದು ಕೂಡ ಇದೀಗ ಆಕ್ಟಿವ್ ಆಗಿಬಿಟ್ಟಿದೆ. ಹೀಗಾಗಿ ಈ ಸಂಘರ್ಷ ಖಮೇನಿ ಹತ್ಯೆಯ ಬಳಿಕ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆಯುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅಮೆರಿಕ ಒಂದು ಕಡೆಯಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದೆ, ನೀವು ಪ್ರತಿದಾಳಿಯನ್ನ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ, ಇನ್ನೊಂದಷ್ಟು ವೆಪನ್ಸ್ಗಳನ್ನ ನಾವು ಹೊರಗಡೆ ತೆಗಿಬೇಕಾಗುತ್ತೆ ಎನ್ನುವ ರೀತಿಯಲ್ಲಿ. ಅದಕ್ಕೆ ಇರಾನ್ ಕೂಡ ಮರು ಎಚ್ಚರಿಕೆಯನ್ನು ಕೊಡ್ತಾ ಇದೆ, ನಾವು ಶರಣಾಗುವಂತ ಮಾತೇ ಇಲ್ಲ ಅಂತ ಹೇಳಿ. ಹೀಗಾಗಿ ಈ ಯುದ್ಧದ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇದರ ನಡುವೆ ಬಹಳ ಚರ್ಚೆ ಆಗ್ತಿರುವಂತಹ ಸಂಗತಿ ಏನಪ್ಪಾ ಅಂದ್ರೆ, ನಿಮಗೆ ಗೊತ್ತಿರುವ ಹಾಗೆ ಯುದ್ಧ ನಡೀತಾ ಇರೋದು ಅಮೆರಿಕ, ಇಸ್ರೇಲ್ ವರ್ಸಸ್ ಇರಾನ್ ನಡುವೆ. ಆದ್ರೆ ಯುದ್ಧದ ವ್ಯಾಪ್ತಿ ಇದೀಗ ವಿಸ್ತರಣೆ ಆಗಿರೋದು ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ, ಅದೇ ರೀತಿಯಾಗಿ ಮಧ್ಯಪ್ರಾಚ್ಯದ ಒಳಗಡೆ ಇರುವಂತಹ ಗಲ್ಫ್ ಕಂಟ್ರೀಸ್ಗಳಿಗೆ. ಅದು ಈಗ ಬಹಳ ಚರ್ಚೆ ಆಗ್ತದೆ, ಹಾಗೆ ಕುತೂಹಲಕಾರಿಯಾಗಿರುವಂತ ವಿಚಾರ. ಹಾಗಾದ್ರೆ ಇರಾನ್ ತನ್ನ ಅಕ್ಕಪಕ್ಕ ಇರುವಂತಹ ರಾಷ್ಟ್ರಗಳ ಮೇಲೆ ಯಾಕೆ ದಾಳಿ ಮಾಡ್ತು? ತನ್ನ ಅಕ್ಕಪಕ್ಕವೇ ಇರುವಂತ ಮುಸ್ಲಿಂ ರಾಷ್ಟ್ರಗಳ ಮೇಲೆ ಯಾಕೆ ದಾಳಿಯನ್ನ ಮಾಡ್ತು? ಆ ಶ್ರೀಮಂತ ರಾಷ್ಟ್ರಗಳನ್ನ ಇರಾನ್ ಕೆಣಕಿದ್ದಾದ್ರೂ ಯಾಕೆ? ಒಂದಷ್ಟು ಮಂದಿಗೆ ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ. ದಾಳಿಯನ್ನ ಮಾಡಿದ್ರೆ ಇಸ್ರೇಲ್ ಮೇಲೆ ಮಾಡಬೇಕಾಗಿತ್ತು, ಅಥವಾ ದಾಳಿಯನ್ನ ಮಾಡಿದ್ರೆ ಅಮೆರಿಕ ಮೇಲೆ ಮಾಡಬೇಕಾಗಿತ್ತು ಅಂತ ಹೇಳಿ. ಅಮೆರಿಕ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ಬಿಡಿ, ಭೌಗೋಳಿಕವಾಗಿ ನಾವು ನೋಡ್ತಾ ಹೋಗೋದಾದ್ರೆ. ಈ ಹಿಂದೆ ಇಸ್ರೇಲ್ ಮತ್ತೆ ಇರಾನ್ ನಡುವೆ 2025ರಲ್ಲಿ 12 ದಿನಗಳ ಕಾಲ ಸಂಘರ್ಷ ನಡೀತಲ್ಲ, ಆಗ ಈ ಮಧ್ಯಪ್ರಾಚ್ಯಗಳ ಸುದ್ದಿಗೆ ಇರಾನ್ ಹೋಗಿರಲಿಲ್ಲ. ಕೇವಲ ಆ ಸಂದರ್ಭದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಇಸ್ರೇಲ್ ಮೇಲೆ ಮಾತ್ರ ದಾಳಿ ಮಾಡಿತ್ತು. ಆದ್ರೆ ಇದೀಗ ಆ ದಾಳಿಯ ವ್ಯಾಪ್ತಿ ಇದೀಗ ವಿಸ್ತರಣೆ ಆಗಿಬಿಟ್ಟಿದೆ. ಅದಕ್ಕೆ ಕಾರಣ ಏನು? ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಅಥವಾ ಗಲ್ಫ್ ಕಂಟ್ರೀಸ್ಗಳಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಅಥವಾ ಏನೆಲ್ಲ ಹಾನಿಯಾಗಿದೆ, ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಇಂಟ್ರೆಸ್ಟಿಂಗ್ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಮೊದಲಿಗೆ ನೀವೊಂದು ಮ್ಯಾಪ್ ಅನ್ನ ಗಮನಿಸಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳು ಅಂದ್ರೆ ಯಾವ್ಯಾವ ರಾಷ್ಟ್ರಗಳ ಮೇಲೆ ದಾಳಿ ಆಗಿದೆ ಅಂತ ಹೇಳಿ. ನೀವು ಒಂದು ಕಡೆಯಿಂದ ಗಮನಿಸ್ತಿರುವ ಹಾಗೆ ಒಂದು ತುದಿಯಲ್ಲಿ ಇರಾನ್ ನಿಮಗೆ ಕಾಣುತ್ತೆ. ಇರಾನ್ ಪಕ್ಕದಲ್ಲೇ ಪಾಕಿಸ್ತಾನ ಇದೆ, ಅದರ ಪಕ್ಕದಲ್ಲೇ ಭಾರತ ಬರುತ್ತೆ. ಭಾರತ ಮತ್ತು ಇರಾನ್ಗೂ ಬಹಳ ದೂರ ಏನಿಲ್ಲ ಆ ಭೌಗೋಳಿಕವಾಗಿ ನಾವು ನೋಡ್ತಾ ಹೋದ್ರೆ. ಇರಾನ್ ಪಕ್ಕದಲ್ಲಿ ನಿಮಗೆ ಇರಾಕ್ ಕಾಣಿಸ್ತಾ ಇದೆ, ಮೇಲ್ಗಡೆ ಟರ್ಕಿ ಇದೆ, ಸಿರಿಯಾ ಇದೆ, ಜೋರ್ಡಾನ್ ಇದೆ, ಈ ಕಡೆ ಈಜಿಪ್ಟ್ ಇದೆ, ಸೌದಿ ಅರೇಬಿಯಾ, UAE, ಓಮಾನ್, ಕತಾರ್, ಬಹ್ರೇನ್, ಯಮನ್, ಈ ಎಲ್ಲ ರಾಷ್ಟ್ರಗಳು ಕೂಡ ಕಾಣುತ್ತೆ. ಒಂದು ತುದಿಯಲ್ಲಿ ಚಿಕ್ಕದಾಗಿ ನಿಮಗೆ ಇಸ್ರೇಲ್ ಕಾಣುತ್ತೆ. ಅಂದ್ರೆ ಈ ತುದಿಯಲ್ಲಿ ಇರುವಂತ ಇರಾನ್, ಆ ತುದಿಯಲ್ಲಿರುವಂತ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇರೋದು. ಆದ್ರೆ ಇರಾನ್ ದಾಳಿ ಮಾಡಿದ್ದು ಯಾವ್ಯಾವ ರಾಷ್ಟ್ರಗಳ ಮೇಲೆ? ಪ್ರಮುಖವಾಗಿ ಇರಾಕ್ ಮೇಲೆ ಅಟ್ಯಾಕ್ ಅನ್ನು ಮಾಡಿದೆ. ಅದೇ ರೀತಿಯಾಗಿ ಕುವೈತ್ ಮೇಲೆ, ಬಹ್ರೇನ್ ಮೇಲೆ, ಕತಾರ್ ಮೇಲೆ, ಯುನೈಟೆಡ್ ಅರಬ್ ಎಮಿರೇಟರ್ಸ್ ಅಂದ್ರೆ UAE ಮೇಲೆ, ಹಾಗೆ ಒಮಾನ್ ಮೇಲೆ, ಸೌದಿ ಅರೇಬಿಯಾ ಮೇಲೆ, ಜೋರ್ಡಾನ್ ಮೇಲೆ, ಹಾಗೆ ಮಧ್ಯದಲ್ಲೂ ನಿಮಗೊಂದು ಸೈಪ್ರಸ್ ಎನ್ನುವಂತ ಕಂಟ್ರಿ ಕಾಣಿಸ್ತಾ ಇದೆ, ಅದರ ಮೇಲೂ ಕೂಡ ದಾಳಿಯನ್ನ ಮಾಡಿದೆ. ಈ ರೀತಿಯಾಗಿ ಬಹುತೇಕ ಆ ಎಲ್ಲ ರಾಷ್ಟ್ರಗಳ ಮೇಲೂ ಕೂಡ ದಾಳಿಯನ್ನ ಮಾಡಿದೆ, ಮಿಡಲ್ ಈಸ್ಟ್ ನಲ್ಲಿ ಇರುವಂತ ರಾಷ್ಟ್ರಗಳ ಮೇಲೆ. ಇನ್ನು ಸಿರಿಯಾ ಮೇಲೆ ಮಾಡೋದಿಲ್ಲ, ಯಾಕಂದ್ರೆ ಸಿರಿಯಾ ಇರಾನ್ ಸಪೋರ್ಟ್ ಇರುವಂತಹ ರಾಷ್ಟ್ರ. ಹಾಗೆ ಯಮನ್ ಕೂಡ ಇರಾನ್ಗೆ ಬೆಂಬಲ ಇರುವಂತಹ ರಾಷ್ಟ್ರ. ಅದು ಈ ಕಡೆ ನಿಮಗೆ ಲೆಬನಾನ್ ಕಾಣುತ್ತೆ, ಅದು ಕೂಡ ಇರಾನ್ಗೆ ಬೆಂಬಲವನ್ನ ಕೊಡುವಂತಹ ರಾಷ್ಟ್ರ. ಇದು ಮಿಡಲ್ ಈಸ್ಟ್ಗೆ ಸಂಬಂಧಪಟ್ಟ ಹಾಗೆ. ಆ ಮಿಡಲ್ ಈಸ್ಟ್ ನ ಒಳಗಡೆ ಇರುವಂತಹ ಗಲ್ಫ್ ಕಂಟ್ರೀಸ್ ನಿಮಗೆ 6 ಕಂಟ್ರಿಗಳು ಅಲ್ಲಿ ಬರ್ತಾ ಹೋಗುತ್ತೆ. ಅವರದ್ದೇ ಆದಂತಹ ಒಕ್ಕೂಟ ಎಲ್ಲವೂ ಕೂಡ ಇದೆ. ನಿಮಗೆ ಯಾವ್ದ್ಯಾವ್ದು ಅಂತ ಗಮನಿಸಿದ್ರೆ ಕುವೈತ್, ನಾನು ಈಗಾಗಲೇ ಹೇಳಿದೆ, ಕುವೈತ್, ಬಹ್ರೇನ್, ಕತಾರ್, UAE, ಒಮನ್, ಹಾಗೆ ಸೌದಿ ಅರೇಬಿಯಾ, ಆ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ ಅತ್ಯಂತ ಭೀಕರವಾದಂತ ದಾಳಿಯನ್ನ ಮಾಡಿದೆ. ಹೀಗೆ ಬಹಳ ಚರ್ಚೆ ಆಗ್ತಿರೋದೇನಪ್ಪಾ ಅಂದ್ರೆ ಗಲ್ಫ್ ರಾಷ್ಟ್ರಗಳಿಗೆ ಸಂಬಂಧಪಟ್ಟ ಹಾಗೆ. ನಿಮಗೆ ಉಳಿದಂತ ಮಿಡಲ್ ಈಸ್ಟ್ ರಾಷ್ಟ್ರಗಳಿದ್ದಾವಲ್ಲ, ಸಿರಿಯಾದಲ್ಲಿ ಯಾವಾಗಲೂ ಯುದ್ಧ ಇದ್ದಿದ್ದೆ, ಇರಾಕ್ನಲ್ಲೂ ಯುದ್ಧ ಇದ್ದಿದ್ದೆ, ಟರ್ಕಿಯಲ್ಲೂ ಯುದ್ಧ ಇದ್ದಿದ್ದೆ, ಇನ್ನು ಬೇರೆ ಬೇರೆ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಸದಾಕಾಲ ನಾವು ಯುದ್ಧದ ವಾತಾವರಣವನ್ನ ನೋಡ್ತಾನೆ ಇರ್ತೀವಿ. ಆದ್ರೆ ಗಲ್ಫ್ ಕಂಟ್ರೀಸ್ಗಳು ಅಂದಾಗ ಇಡೀ ಜಗತ್ತಿನಲ್ಲಿ ಬೇರೆಯದ್ದೇ ಆದಂತ ಭಾವನೆ ಇದೆ. ನಿಮಗೊಟ್ಟು 6 ರಾಷ್ಟ್ರಗಳು ಅವರದ್ದೇ ಆದಂತ ಒಂದು ಒಕ್ಕೂಟವನ್ನು ಕೂಡ ಕಟ್ಕೊಂಡಿದ್ದಾರೆ. ಆ 6 ರಾಷ್ಟ್ರಗಳು ಕೂಡ ಯಾವುದಕ್ಕೆ ಪ್ರಸಿದ್ಧಿ ಅಂದ್ರೆ, ಯಾರು ದುಡಿತಾರೆ ಅಥವಾ ದುಡಿಯುವ ವರ್ಗ ಇದೆ. ಅಂದ್ರೆ ನಮ್ಮ ಭಾರತೀಯರು ಕೂಡ ಸಾಕಷ್ಟು ಮಂದಿಯಲ್ಲಿದ್ದಾರೆ, ನಮ್ಮ ಕನ್ನಡಿಗರು ಕೂಡ ಇದ್ದಾರೆ, ವಿಶೇಷವಾಗಿ ಮಂಗಳೂರು ಭಾಗದವರು ಅಥವಾ ಕರಾವಳಿ ಭಾಗದವರು. ಹೆಚ್ಚು ಕಡಿಮೆ 90 ಲಕ್ಷದಿಂದ 1 ಕೋಟಿ ಜನಸಂಖ್ಯೆ ಇದೆ, ಭಾರತೀಯರೇ ಇದ್ದಾರೆ ಆ ಗಲ್ಫ್ ಕಂಟ್ರೀಸ್ಗಳಲ್ಲಿ. ಅಂದ್ರೆ ಒಂದಕ್ಕೆ ಯಾವುದಕ್ಕೆ ಪ್ರಸಿದ್ಧಿ ಅಂದ್ರೆ, ಅದು ದುಡಿಯುವ ವರ್ಗಕ್ಕೆ ಒಂದೊಳ್ಳೆ ರಾಷ್ಟ್ರ ಎನ್ನುವ ರೀತಿಯಲ್ಲಿ ಪ್ರಸಿದ್ಧಿ. ಅಂದ್ರೆ ಅವ್ರಿಗೆ ಒಳ್ಳೆ ರೀತಿಯಾದಂಥ ಫೆಸಿಲಿಟೀಸ್ ಅನ್ನ ಕೊಡ್ತಾರೆ, ಅವರಿಗೆ ದುಡಿಯೋದಕ್ಕೆ ಬೇಕಾದಂಥ ಅದ್ಭುತವಾದಂಥ ಅವಕಾಶ ಇದೆ ಎನ್ನುವಂಥ ಕಾರಣಕ್ಕಾಗಿ. ಮತ್ತೊಂದು ಗಲ್ಫ್ ಕಂಟ್ರೀಸ್ ಅಂದಾಗ ನಮಗೆ ನೆನಪಾಗೋದು ಆ ರಾಷ್ಟ್ರಗಳ ಶ್ರೀಮಂತಿಕೆ,
ಪ್ರವಾಸೋದ್ಯಮದ ಕಾರಣಕ್ಕಾಗಿ ಅಥವಾ ಆರ್ಥಿಕವಾಗಿ ಬೆಳೆದು ನಿಂತಿರುವ ಕಾರಣಕ್ಕಾಗಿ, ತೈಲದ ಕಾರಣಕ್ಕಾಗಿ ಅವು ಶ್ರೀಮಂತ ರಾಷ್ಟ್ರಗಳಾಗಿ ಬೆಳೆದು ನಿಂತಿದ್ದಾವೆ. ಇನ್ನೊಂದು ಕಾರಣ ಅಂದ್ರೆ ತುಂಬಾ ಸೇಫ್ ಆಗಿರುವಂತ ರಾಷ್ಟ್ರಗಳು ಅಂತ ಹೇಳಿ. ಅಂದ್ರೆ ತುಂಬಾ ಜನ ಹೇಳೋದೇನಪ್ಪ ಅಂದ್ರೆ ತುಂಬಾ ಸೇಫ್ಟಿ ಇದೆ ಇಲ್ಲಿ ಅಂತ ಹೇಳಿ ದೊಡ್ಡವರೆಲ್ಲರೂ ಕೂಡ ಹೋಗಿ ದುಬೈ ಸೇರಿದಂತೆ ಆ ಗಲ್ಫ್ ಕಂಟ್ರೀಸ್ಗಳಲ್ಲಿ ಸೆಟ್ಲ್ ಆಗೋದಕ್ಕೆ ಬಯಸ್ತಾರೆ. ಹಾಗೆ ಕ್ರೈಮ್ ತೀರಾ ಕಡಿಮೆ ಎನ್ನುವ ಕಾರಣಕ್ಕಾಗಿಯೂ ಕೂಡ ಆ ರಾಷ್ಟ್ರಗಳು ಸುದ್ದಿಯಲ್ಲಿ ಇರ್ತವೆ. ಆದ್ರೆ ಇದೀಗ ಆ ರಾಷ್ಟ್ರಗಳ ಮೇಲೆ ಭೀಕರವಾದಂತ ದಾಳಿಯಾಗಿದೆ. ಒಂದು ಕ್ವಶನ್ ರೈಸ್ ಆಗಿರೋದಂದ್ರೆ ಗಲ್ಫ್ ರಾಷ್ಟ್ರಗಳು ಕೂಡ ಹಾಗಾದ್ರೆ ಸೇಫ್ ಅಲ್ಲ ಮುಂದಿನ ದಿನಗಳಲ್ಲಿ ಎನ್ನುವಂತಹ ವಿಚಾರ. ಅಲ್ಲೂ ಕೂಡ ಸೇಫ್ಟಿಗೆ ಸಂಬಂಧಪಟ್ಟಾಗಿ ಯೋಚನೆ ಮಾಡಬೇಕಾಗುತ್ತೆ ಎನ್ನುವಂತ ಸಂಗತಿಗಳಲ್ಲೂ ಕೂಡ ಇದೀಗ ಬಹಳನೇ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಯಾಕೆ ಆ ರಾಷ್ಟ್ರಗಳ ಮೇಲೆ ದಾಳಿ, ಆ ವಿಚಾರಕ್ಕೆ ಇದೀಗ ಬರೋಣ. ಅದಾದ ಬಳಿಕ ಮೊದಲಿಗೆ ಅಲ್ಲಿ ಏನೇನು ಹಾನಿಯಾಗಿದೆ ಅದನ್ನು ಗಮನಿಸೋಣ. ಅದಾದ ಬಳಿಕ ಆ ರಾಷ್ಟ್ರಗಳ ಮೇಲೆ ಯಾಕೆ ದಾಳಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ನಾನು ಪರ್ಟಿಕ್ಯುಲರ್ ಆಗಿ ಇದು ಗಲ್ಫ್ ರಾಷ್ಟ್ರಗಳಿಗೆ ಸಂಬಂಧಪಟ್ಟಾಗೆ ಹೇಳ್ತಾ ಹೋಗ್ತೀನಿ. ಈ ಇರಾಕ್ ನಲ್ಲಿ ಯಾಕೆ ದಾಳಿ ಆಯ್ತು ಅಂದ್ರೆ ಇರಾಕ್ ಅಮೆರಿಕದ ಸೇನಾ ನೆಲೆ ಇದೆ, ಅಲ್ಲಿಂದ ಇರಾನ್ ಮೇಲೆ ದಾಳಿಯನ್ನ ಮಾಡುತ್ತೆ ಎನ್ನುವಂತ ಕಾರಣಕ್ಕಾಗಿ. ಅಮೆರಿಕ ಅಲ್ಲಿಂದನೇ ಮಾಡಕ್ಕಾಗಲ್ಲ, ಈ ಸೇನಾ ನೆಲೆಗಳು ಇರುವಂತ ರಾಷ್ಟ್ರಗಳಿಂದ ಮಾಡುತ್ತೆ. ಅಮೆರಿಕದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಅಮೆರಿಕ ಬಹುತೇಕ ಕಡೆಗಳಲ್ಲಿ ತನ್ನ ಹಿಡಿತವನ್ನ ಹೊಂದಿದೆ. ಹಾಗೆ ಮಿಡಲ್ ಈಸ್ಟ್ ನಲ್ಲೂ ಕೂಡ ಹೆಚ್ಚು ಕಡಿಮೆ 40,000 ಸೈನಿಕರನ್ನ ಇಟ್ಟಿದೆ. ಬಹುತೇಕ ರಾಷ್ಟ್ರಗಳಲ್ಲಿ ಸೇನಾ ನೆಲೆ ಎಲ್ಲವನ್ನು ಕೂಡ ಅಮೆರಿಕ ಇಟ್ಟಿದೆ. ನಾವು ಗಮನಿಸಬೇಕು, ಈ ಮೂಲಕ ಪರೋಕ್ಷವಾದಂತಹ ಹಿಡಿತವನ್ನ ಹೊಂದಿರುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಅಮೆರಿಕ. ಓಕೆ, ಈಗ ಯಾವ್ಯಾವ ರಾಷ್ಟ್ರಗಳಲ್ಲಿ ಏನೇನು ಹಾನಿಯಾಗಿದೆ ಅನ್ನೋದನ್ನ ಗಮನಿಸೋಣ. ಮೊದಲಿಗೆ UAE ವಿಚಾರಕ್ಕೆ ಬರೋಣ. UAE ಅಂದ್ರೆ ನಿಮಗೆ ಅಲ್ಲಿ ಬೇರೆ ಒಂದಷ್ಟು ಏನನ್ನಬಹುದು, ನಾವು ರಾಜ್ಯ ಅನ್ನಬಹುದು ಅಥವಾ ಪ್ರಾಂತ್ಯ ಅನ್ನಬಹುದು ಅಥವಾ ಬೇರೆ ಸಾಮ್ರಾಜ್ಯಗಳು ಅಂತಲೇ ಕರಿಬಹುದು. ಈ ರೀತಿಯ ಒಂದು 7 ಇದ್ದಾವೆ. ಅದರಲ್ಲಿ ಒಂದು ಪ್ರಸಿದ್ಧ ಅಂದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ದುಬೈ, ಶಾರ್ಜಾ, ಅಬುದಾಬಿ ಇವೆಲ್ಲವೂ ಕೂಡ ಬಹಳ ಪ್ರಸಿದ್ಧ. ಅದರಲ್ಲೂ ಕೂಡ ಪ್ರಸಿದ್ಧ ಅಂದ್ರೆ ದುಬೈ. ನಮಗೆ ಎಷ್ಟೋ ಜನಕ್ಕೆ UAE ಎನ್ನುವಂತ ಹೆಸರೇ ಗೊತ್ತಿಲ್ಲ. ನಾವು ದುಬೈ ಎನ್ನುವ ರೀತಿಯಲ್ಲಿ ಹೇಳ್ತೇವೆ. ಅಷ್ಟರ ಮಟ್ಟಿಗೆ ದುಬೈ ಪ್ರಸಿದ್ಧಿಯನ್ನು ಪಡೆದಿದೆ. ಈಗ ದುಬೈಗೂ ಕೂಡ ಪರಿಣಾಮ ಬೀರಿದೆ. ದುಬೈನಲ್ಲಿ ಏನಾಗಿದೆ, ಅಲ್ಲಿನ ಏರ್ಪೋರ್ಟ್ ಇದೆಯಲ್ಲ, ವಿಮಾನ ನಿಲ್ದಾಣ ಇದೆಯಲ್ಲ, ಅದರಲ್ಲಿ ಒಂದು ಭಾಗಕ್ಕೆ ಚಿಕ್ಕದಾಗಿ ಹಾನಿ ಆಗಿಬಿಟ್ಟಿದೆ. 2 ವಿಮಾನ ನಿಲ್ದಾಣಗಳನ್ನ ಇದೀಗ ಸಂಪೂರ್ಣವಾಗಿ ಶಟ್ ಡೌನ್ ಮಾಡಲಾಗಿದೆ. ಅಲ್ಲಿ ಏರ್ಪೋರ್ಟ್ ಏನಾದ್ರೂ ಶಟ್ ಡೌನ್ ಆಯ್ತು ಅಂದ್ರೆ ಅದು ಇಡೀ ಜಗತ್ತಿನಲ್ಲಿ ದೊಡ್ಡ ವಿಚಾರ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಬ್ಯುಸಿ ಆಗಿರುವಂತಹ ಏರ್ಪೋರ್ಟ್ ಅದು. ಬೇರೆ ರಾಷ್ಟ್ರಗಳಿಗೆ ಓಡಾಡುವಂತವರು ದುಬೈನಲ್ಲಿ ಇಳಿದು ಇನ್ನೊಂದು ರಾಷ್ಟ್ರಕ್ಕೆ ಹೋಗ್ತಾರೆ. ಅಂದ್ರೆ ಕನೆಕ್ಟಿವಿಟಿ ಆ ರೀತಿಯಾಗಿದೆ. ಆದ್ರೆ ಇದೀಗ ಅದೇ ಏರ್ಪೋರ್ಟ್ ಶಟ್ ಡೌನ್ ಆಗುವಂತ ಪರಿಸ್ಥಿತಿ, ಏರ್ಪೋರ್ಟ್ ನಲ್ಲಿ ಹಾನಿಯಾಗುವಂತ ಪರಿಸ್ಥಿತಿ ಎದುರಾಗಿದೆ. 4 ಸಿಬ್ಬಂದಿಗೂ ಕೂಡ ಗಾಯ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಪ್ರತಿಷ್ಠಿತ ಹೋಟೆಲ್ಗಳು, ಪಾಮ್ ಜುಮೇರಾ ಎನ್ನುವಂತ ಒಂದು ಹೋಟೆಲ್ ಇದೆ, ಅದರಲ್ಲಿ ಕ್ಷಿಪಣಿಯ ತುಣುಕು ಬಂದು ಬಿದ್ದಿದೆ, 4 ಸಿಬ್ಬಂದಿಗೆ ಗಾಯ ಆಗಿದೆ. ಹಾಗೆ ಬುರ್ಜ್ ಅಲ್ ಅರಬ್ ಎನ್ನುವಂತ ಒಂದು ಹೋಟೆಲ್ ಇದೆ, ಅಲ್ಲೂ ಕೂಡ ಸಣ್ಣ ಪುಟ್ಟದಾಗ ಹಾನಿಯಾಗಿದೆ, ಅಂದ್ರೆ ಕ್ಷಿಪಣಿಯ ತುಣುಕು ಬಂದು ಬಿದ್ದಿದೆ. ಇನ್ನೊಂದು ಕಡೆಯಿಂದ ಬುರ್ಜ್ ಖಲೀಫಾ ಪಕ್ಕದಲ್ಲೇ ಹೋಗಿ ಕ್ಷಿಪಣಿ ಬಿದ್ದಿದೆ. ಬುರ್ಜ್ ಖಲೀಫಾ ಬಿದ್ದಿದ್ರೆ ಅದು ಬೇರೆನೇ ಕತೆ ಬಿಡಿ. ಸದ್ಯ ದುಬೈನಲ್ಲೂ ಕೂಡ ತುರ್ತು ಸಂದೇಶವನ್ನು ನೀಡಲಾಗಿದೆ. ಒಂದಷ್ಟು ಸ್ನೇಹಿತರನ್ನ ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ತೀರಾ ಆತಂಕಕಾರಿ ಸನ್ನಿವೇಶ ಇಲ್ಲ, ಆದ್ರೂ ಕೂಡ ಕರೋನಾ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಅಂತ. ಅಂದ್ರೆ ಜನ ಓಡಾಡುವಂತವ್ರ ಸಂಖ್ಯೆ ಕಡಿಮೆ ಆಗಿದೆ. ಈಗಲೇ ಒಂದಷ್ಟು ಕಡೆಗಳಲ್ಲಿ ಮುಗಿಬಿದ್ದು ಐಟಮ್ಸ್ ಗಳನ್ನ ಖರೀದಿ ಮಾಡುವಂತವ್ರ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿದೆ. ಮುಂದೆ ಏನ್ ಬೇಕಾದ್ರೂ ಆಗಬಹುದು ಎನ್ನುವಂತ ರೀತಿಯಲ್ಲಿ. ನನ್ನ ಪ್ರಕಾರ ದುಬೈಗೆ ಇತ್ತೀಚೆಗೆ ಇಂಥದ್ದೊಂದು ಪರಿಸ್ಥಿತಿ ಯಾವತ್ತೂ ಕೂಡ ಎದುರಾಗಿರ್ಲಿಲ್ಲ. ಇದು ದುಬೈನ ಕಥೆ. ಆದ್ರೆ ಮತ್ತೊಂದು ಪ್ರಾಂತ್ಯ ಇದೆಯಲ್ಲ ಅಬುದಾಬಿ, ಅಲ್ಲೂ ಕೂಡ ಅಷ್ಟೇ ಏರ್ಪೋರ್ಟ್ ಸಮೀಪ ಅಲ್ಲೂ ಸ್ವಲ್ಪ ಮಟ್ಟಿಗೆ ಹಾನಿಯಾಗಿದೆ. ಓರ್ವ ವ್ಯಕ್ತಿ ಅಲ್ಲಿ ಸಾವನ್ನಪ್ಪಿದ್ದಾರೆ ಅಬುದಾಬಿ. ಇದು UAEಗೆ ಸಂಬಂಧಪಟ್ಟಂತ ವಿಚಾರ. ಇನ್ನುಳಿದಂತೆ ಕತಾರ್ ವಿಚಾರಕ್ಕೆ ಬಂದ್ರೆ, ಕತಾರ್ ಒಂದು ರೀತಿಯಲ್ಲಿ ಇರಾನ್ಗೆ ಪೂರ್ಣ ಪ್ರಮಾಣದಲ್ಲಿ ಬೆಂಬಲಿತ ರಾಷ್ಟ್ರ ಅಂತಲ್ಲ, ಒಂದು ರೀತಿಯಲ್ಲಿ ಇರಾನ್ ಪರವಾಗಿ ನಿಂತ್ಕೊಂಡಿದ್ದಂತ ರಾಷ್ಟ್ರ. ಆದ್ರೆ ಕತಾರ್ ಮೇಲೂ ಕೂಡ ದಾಳಿಯಾಗಿದೆ. ಕಾರಣ ಅಲ್ಲಿ ಅಮೆರಿಕದ ಮಿಲಿಟರಿ ನೆಲೆ ಇದೆ, ಅಲ್ ಉದೈದ್ ಅಂತ ಹೇಳಿ. ಹಾಗೆ ಕತಾರ್ನ ದೋಹಾ ನಗರದ ಸುತ್ತಮುತ್ತಲೂ ಕೂಡ ಒಂದಷ್ಟು ಹಾನಿಯಾಗಿದೆ. ಇನ್ನುಳಿದಂತೆ ಬಹರೇನ್ಗೆ ಬಂದ್ರೆ, ಒಂದು ಚಿಕ್ಕ ದ್ವೀಪ ರಾಷ್ಟ್ರ ಅದು, ಹೆಚ್ಚು ಕಡಿಮೆ ನಮ್ಮಲ್ಲಿ ಯಾವುದೋ ಒಂದು ಜಿಲ್ಲೆ ಇದ್ದಷ್ಟು ಇರುವಂತಹ ರಾಷ್ಟ್ರ ಅದು. ಅಲ್ಲಿ ನೌಕಾದಳ ಇದೆ, US ನೇವಿ ಇದೆ. ಆ ಕಾರಣಕ್ಕಾಗಲ್ಲೂ ಕೂಡ ದಾಳಿಯಾಗಿದೆ. ಹಾಗೆ ಅಲ್ಲಿನ ಮನಾಮಾ ಎನ್ನುವಂಥ ನಗರದ ಸುತ್ತಮುತ್ತಲೂ ಕೂಡ ದಾಳಿಯಾಗಿದೆ. ಇನ್ನೊಂದು ಕುವೈತ್, ಅಲ್ಲೂ ಕೂಡ ಅದೇ ಪರಿಸ್ಥಿತಿ. ಸೌದಿ ಅರೇಬಿಯಾ, ಅಲ್ಲಿನ ರಿಯಾದ್ ನಗರದ ಸುತ್ತಮುತ್ತ ಸ್ವಲ್ಪ ಮಟ್ಟಿಗೆ ದಾಳಿಯಾಗಿದೆ. ಇದು ಗಲ್ಫ್ ರಾಷ್ಟ್ರಗಳ ವಿಚಾರ. ಹಾಗೆ ಓಮನ್, ಇನ್ನೊಂದು ಗಲ್ಫ್ ರಾಷ್ಟ್ರ ಅಂದ್ರೆ ಓಮನ್ ಮೇಲೆ ನೇರವಾದಂಥ ಅಟ್ಯಾಕ್ ಆಗಿಲ್ಲ. ಅದರಲ್ಲಿ ಹರ್ಮುಜ್ ಜಲಸಂಧಿ ಇದೆಯಲ್ಲ, ಅಲ್ಲಿಂದಲೇ ಹಡಗುಗಳೆಲ್ಲವೂ ಕೂಡ ಪಾಸ್ ಆಗೋದು, ತೈಲಗಳನ್ನ ಹೊತ್ತುಕೊಂಡು ಬರುವಂತಹ ಹಡಗುಗಳು. ಹರ್ಮುಜ್ ಜಲಸಂಧಿಯನ್ನ ಈಗಾಗಲೇ ಬಂದ್ ಮಾಡಲಾಗಿದೆ. ಅಲ್ಲಿ ಒಂದು ತೈಲವನ್ನ ಹೊತ್ತಂತ ಹಡಗು ಬರ್ತಾ ಇತ್ತು. ಆ ಹಡಗಿನ ಮೇಲೆ ಇದೀಗ ಅಟ್ಯಾಕ್ ಮಾಡಲಾಗಿದೆ. ಆ ಕರಾವಳಿ ಪ್ರದೇಶ ಇದು ಓಮನ್ಗೆ ಸೇರಿರುವಂತ ಪ್ರದೇಶ. ಓಮನ್ ಯಾವಾಗಲೂ ಕೂಡ ತಟಸ್ಥವಾಗಿ ನಿಂತ್ಕೊಳ್ತಾ ಇತ್ತು. ಸಾಧಾರಣವಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ಸಂಧಾನ ಮಾತುಕತೆ ಎಲ್ಲವೂ ಕೂಡ ಓಮನ್ ನಲ್ಲಿ ನಡೀತಾ ಇತ್ತು. ಇದೀಗ ಓಮನ್ ಕರಾವಳಿ ಪ್ರದೇಶದಲ್ಲಿದ್ದಂತ ಹಡಗಿನ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಈ ಮೂಲಕ ಎಲ್ಲಾ 6 ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ ದಾಳಿಯನ್ನ ಮಾಡಿದಂತಾಗಿದೆ. ಅದರ ಆಚೆಗೆ ಇರಾಕ್ ಬಗ್ಗೆ ನಾನು ಆಗ್ಲೇ ಹೇಳಿದೆ, ಜೋರ್ಡಾನ್ಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದೆ. ಇನ್ನುಳಿದಂತ ಬೇರೆ ರಾಷ್ಟ್ರಗಳಿಗೂ ಕೂಡ ಇರಾನ್ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಹಾಗಾದ್ರೆ ಈ ರಾಷ್ಟ್ರಗಳ ಮೇಲೆ ದಾಳಿ ಆಗಿದ್ ಯಾಕೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಒಂದು, ಈ ರಾಷ್ಟ್ರಗಳ ನಡುವೆ ಹಿಂದಿನಿಂದಲೂ ಕೂಡ ಸಂಬಂಧ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಉತ್ತಮ ಎನ್ನುವ ರೀತಿಯಲ್ಲಿ ಇಲ್ಲ.
ಗಲ್ಫ್ ಕಂಟ್ರೀಸ್ಗಳು ಯಾರ ಸುದ್ದಿಗೂ ಕೂಡ ಹೋಗ್ತಾ ಇರಲಿಲ್ಲ. ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಬದುಕನ್ನ ಕಟ್ಟಿಕೊಳ್ಳುವಂತ ಪ್ರಯತ್ನವನ್ನ ಪಡ್ತಾ ಇದ್ರು. ಒಂದೇನಪ್ಪ ಅಂದ್ರೆ ಅಲ್ಲಿರುವಂಥವ್ರು ಸುನ್ನಿ ಮುಸ್ಲಿಮರು, ಅಂದ್ರೆ ಅಲ್ಲಿ ಸುನ್ನಿ ಮುಸ್ಲಿಮರು ಬಹುಸಂಖ್ಯಾತರು. ಇನ್ನು ಕುವೈತ್ನಲ್ಲಿ ಶಿಯಾದವರ ಸಂಖ್ಯೆ ಜಾಸ್ತಿ ಇದ್ರೂ ಕೂಡ ಅಲ್ಲಿ ಆಡಳಿತ ನಡೆಸುವಂತವ್ರು ಸುನ್ನಿ ಸಮುದಾಯದವರು. ಇನ್ನು ಇರಾನ್ ಅಂತ ಬಂದಾಗ ಅಲ್ಲಿ ಶಿಯಾ ಮುಸ್ಲಿಮರು. ಹೀಗಾಗಿ ಶಿಯಾ ಮತ್ತೆ ಸುನ್ನಿ ನಡುವೆ ಮುಂಚಿನಿಂದಲೂ ಕೂಡ ಸಣ್ಣದಾಗೊಂದು ಸಂಘರ್ಷ ಅಥವಾ ಜಟಾಪಟಿ ಇದ್ದೇ ಇದೆ. ಮಧ್ಯಪ್ರಾಚ್ಯ ರಾಷ್ಟ್ರದಲ್ಲಿ ತಾವು ಮೇಲೆ ಅನ್ನುವಂಥ ಒಂದು ಸಂಘರ್ಷ ಇದೆ. ಈ ಗಲ್ಫ್ ಕಂಟ್ರೀಸ್ ಅಂದಾಗ ಸೌದಿ ಅರೇಬಿಯಾ ಅವ್ರನ್ನ ಲೀಡ್ ಮಾಡುತ್ತೆ, ಆದರೆ ಇರಾನ್ ನಾನೇ ಲೀಡರ್ ಆಗಬೇಕು ಅನ್ನುವಂಥ ಪ್ರಯತ್ನವನ್ನು ಪಡ್ತಾ ಇದೆ. ಮುಂಚೆ ಇರಾಕ್ ತುಂಬಾ ಪ್ರಬಲವಾಗಿತ್ತು, ಆದರೆ ಅಮೆರಿಕ ಇರಾಕ್ನಲ್ಲೂ ಕೂಡ ಒಂದಷ್ಟು ಧೂಳಿ ಪಟೇಲವನ್ನು ಕೂಡ ಎಬ್ಸಿದ ಬಳಿಕ ಇರಾನ್ ಸ್ವಲ್ಪ ಮೇಲೆ ಬರೋದಕ್ಕೆ ಪ್ರಯತ್ನವನ್ನು ಪಟ್ಟಿತ್ತು. ಆಗ್ಲಿಂದಲೂ ಕೂಡ ಆ ಮಧ್ಯಪ್ರಾಚ್ಯ ರಾಷ್ಟ್ರದಲ್ಲಿ ಲೀಡರ್ಶಿಪ್ಗೋಸ್ಕರ ಸಣ್ಣದಾಗಿ ಜಟಾಪಟಿ ಇದೆ. ಮತ್ತೊಂದು ಸುನ್ನಿ ಮತ್ತೆ ಶಿಯಾ ಎನ್ನುವಂಥ ವಿಚಾರ. ಇನ್ನೊಂದು ಗಲ್ಫ್ ಕಂಟ್ರೀಸ್ಗಳ ವಿಚಾರಕ್ಕೆ ಬಂದ್ರೆ ಅದರಲ್ಲಿ ಬಹುತೇಕ ರಾಷ್ಟ್ರಗಳು ಅಮೆರಿಕಗೆ ನಿಷ್ಠವಾಗಿರುವಂತ ರಾಷ್ಟ್ರಗಳು. ಇನ್ನುಳಿದಂತ ಕೆಲ ರಾಷ್ಟ್ರಗಳು ಗಲ್ಫ್ನಲ್ಲೇ ಇಸ್ರೇಲ್ ಜೊತೆಗೆ ತುಂಬಾ ಹತ್ತಿರವಾಗಿದ್ದಾವೆ ಅಥವಾ ವ್ಯಾಪಾರ ವಹಿವಾಟು ಎಲ್ಲವನ್ನು ಕೂಡ ನಡೆಸ್ತಾ ಇದ್ದಾವೆ. ಇಸ್ರೇಲ್ ಅನ್ನ ಶತ್ರು ರಾಷ್ಟ್ರ ಎನ್ನುವ ರೀತಿಯಲ್ಲಿ ಅಥವಾ ಇಸ್ರೇಲ್ ಅನ್ನ ಅಸ್ತಿತ್ವವನ್ನು ವಿರೋಧಿಸುವ ರೀತಿಯಲ್ಲಿ ಅವ್ರು ಯಾರು ಕೂಡ ಇಲ್ಲ. ಹೀಗಾಗಿ ಇರಾನ್ ಮತ್ತೆ ಗಲ್ಫ್ ರಾಷ್ಟ್ರಗಳ ನಡುವೆ ಆಗಿನಿಂದಲೂ ಕೂಡ ಸಣ್ಣದಾಗಿ ಒಂದು ಸಂಘರ್ಷ ಅಥವಾ ಜಟಾಪಟಿಯ ವಾತಾವರಣ ಇದ್ದೇ ಇದೆ. ತಕ್ಷಣದ ಕಾರಣ ಏನಪ್ಪಾ ಅಂದ್ರೆ ಅಮೆರಿಕದ ಸೇನಾ ನೆಲೆ ಎಲ್ಲವೂ ಕೂಡ ಆ ರಾಷ್ಟ್ರಗಳಲ್ಲಿದೆ. ಇದು ತಕ್ಷಣದ ಕಾರಣ. ಅದರ ಆಚೆಗೆ ಇನ್ನೊಂದು ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒತ್ತಡವನ್ನ ಹೇರುವಂತ ತಂತ್ರ. ಈ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡಿದ್ರೆ, ಗಲ್ಫ್ ರಾಷ್ಟ್ರಗಳ ಆರ್ಥಿಕ ಚಟುವಟಿಕೆಗೆ ಪೆಟ್ಟು ಬಿತ್ತು ಅಂತಾದ್ರೆ ತೈಲ ಸರಬರಾಜಾಗೋದು ಬಹುತೇಕ ಆ ರಾಷ್ಟ್ರಗಳಿಂದಲೇ, ಮಧ್ಯಪ್ರಾಚ್ಯ ರಾಷ್ಟ್ರ ಗಲ್ಫ್ ರಾಷ್ಟ್ರಗಳಿಂದಲೇ ಇಡೀ ಜಗತ್ತಿಗೆ ತೈಲ ಸರಬರಾಜಾಗೋದು. ತೈಲದ ವಿಚಾರದಲ್ಲಿ ಒಂದಷ್ಟು ಏರುಪೇರು ಆಗಬಿಡಬೇಕು, ಬೆಲೆ ಏರಿಕೆ, ವಿಪರೀತ ಬೆಲೆ ಏರಿಕೆ ಆಗಬೇಕು, ತೈಲವೂ ಕೂಡ ಸರಿಯಾದ ರೀತಿಯಲ್ಲಿ ಸರಬರಾಜು ಆಗದ ರೀತಿಯಲ್ಲಿ ಆಗಬೇಕು. ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಯ್ತು ಅಂತ ಆಗ್ಬಿಟ್ರೆ ಜಾಗತಿಕ ಮಟ್ಟದಲ್ಲಿ ಇಸ್ರೇಲ್ ಮೇಲೆ ಒತ್ತಡವನ್ನ ಹೆಚ್ಚಿಸಬಹುದು ಎನ್ನುವಂತ ಕಾರಣಕ್ಕಾಗಿ ಮತ್ತೊಂದು ರೀಸನ್ ಏನಪ್ಪಾ ಅಂದ್ರೆ ಈ ಗಲ್ಫ್ ರಾಷ್ಟ್ರಗಳಿಗೆ ಅಮೆರಿಕ ಒಂದು ಭರವಸೆಯನ್ನ ಕೊಟ್ಟಿತ್ತು. ನನಗೆ ಸೇನಾ ನೆಲೆಗೆ ಅವಕಾಶವನ್ನ ಮಾಡಿಕೊಟ್ರೆ ನಿಮ್ಮೆಲ್ಲರಿಗೂ ಕೂಡ ರಕ್ಷಣೆ ಕೊಡೋದು ನನ್ನ ಹೊಣೆ ಎನ್ನುವಂತ ರೀತಿಯಲ್ಲಿ. ಇಲ್ಲಿವರೆಗೂ ಕೂಡ ಅದೇ ರೀತಿಯಾಗಿತ್ತು. ಇಲ್ಲಿವರೆಗೆ ಆ ಗಲ್ಫ್ ರಾಷ್ಟ್ರಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದ್ರೆ ಈಗ ಇರಾನ್ ಒಂದು ಸಂದೇಶವನ್ನ ಸಾರ್ತಾ ಇದೆ, ನೋಡಿ ಅಮೆರಿಕ ನಿಮಗೆ ಕೊಟ್ಟಂತ ಭರವಸೆ ಅದು ಭರವಸೆ ಮಾತ್ರ. ಅಮೆರಿಕದ ಆ ಪೊಳ್ಳು ಭರವಸೆ ನಾವಿವತ್ತು ಪುಡಿಗಟ್ತಿದ್ದೇವೆ, ನಿಮ್ಮ ಮೇಲೆ ನಾವು ಕೂಡ ದಾಳಿ ಮಾಡ್ತಾ ಇದ್ದೇವೆ, ನಿಮ್ಮ ರಕ್ಷಣೆ ನಿಮ್ಮದೇ ಹೊಣೆ ಆಗುತ್ತೆ ಹೊರತಾಗಿ ಅಮೆರಿಕ ನಿಮ್ಮ ಜೊತೆಗೆ ಬರೋದಿಲ್ಲ ಎನ್ನುವಂತ ಸಂದೇಶವನ್ನ ಅವರ ಆರ್ಥಿಕ ಚಟುವಟಿಕೆಗೆ ಪೆಟ್ಟು ಕೊಡುವ ಮೂಲಕ ಇದೀಗ ಇರಾನ್ ಮಾಡೋದಿಕ್ಕೆ ಹೊರಟಿದೆ. ಜೊತೆಗೆ ಆರ್ಥಿಕವಾಗಿಯೂ ಕೂಡ ಒಂದು ಹೊಡೆತವನ್ನ ಕೊಡಬೇಕು ಎನ್ನುವ ರೀತಿಯಲ್ಲಿ. ಏರ್ಪೋರ್ಟ್ ಬಂದ್ ಆಯ್ತು ಅಂತಾದ್ರೆ, ದೊಡ್ಡ ದೊಡ್ಡ ಹೋಟೆಲ್ಗಳು ಕ್ಲೋಸ್ ಆಯ್ತು ಅಂತಾದ್ರೆ, ಜನ ಓಡಾಡುವಂತವರೆಲ್ಲರೂ ಕೂಡ ಕಡಿಮೆ ಆಗಿಬಿಡ್ತು ಅಂತಾದ್ರೆ ಆರ್ಥಿಕವಾಗಿ ವಿಪರೀತ ಪೆಟ್ಟು ಬಿಡುತ್ತೆ. ಆಗ ಗಲ್ಫ್ ರಾಷ್ಟ್ರಗಳ ಮೇಲೆ ಒತ್ತಡ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಆಗ ಗಲ್ಫ್ ರಾಷ್ಟ್ರಗಳು ಇಸ್ರೇಲ್ನಿಂದ ದೂರ ಉಳಿಬೇಕಾಗತ್ತೆ, ಅಮೆರಿಕದಿಂದಲೂ ಕೂಡ ಅನಿವಾರ್ಯವಾಗಿ ದೂರ ಉಳಿಯುವಂತ ಪರಿಸ್ಥಿತಿ ಎದುರಾಗತ್ತೆ. ನೇರವಾದಂತ ಯುದ್ಧ ಒಂದು ಕಡೆಯಿಂದ, ಪರೋಕ್ಷವಾದಂತ ಯುದ್ಧ ಇನ್ನೊಂದು ಕಡೆಯಿಂದ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.